ಹಲೋ ಗೈಸ್, ವೆಲ್ಕಮ್ ಟು ಡೇ 2 ಆಫ್ ಅವರ್ ದುಬೈ ಡೈರೀಸ್. ಇವತ್ತು ನಾವೇನು ಕವರ್ ಮಾಡ್ತಿದ್ದೀವಪ್ಪ ಅಂದರೆ ದುಬೈನ ಸಿಟಿ ಟೂರ್ ಮಾಡ್ತಾ ಇದ್ದೀವಿ. ಹಾಗೆ ಬುರ್ಜ್ ಅಲ್ ಅರಬ್, ಮೆರಿನಾ ಬೇ ವಾಕು, ಹಾಗೆ ಆಮೇಲೆ ಬುರ್ಜ್ ಅಲ್ ಅರಬ್ನ ಕವರ್ ಮಾಡ್ತಾ ಇದ್ದೀವಿ. ಅದಾದ್ಮೇಲೆ ಜಬಿಲಾಲ್ ಪ್ಯಾಲೇಸು ಹಾಗೆ ಬುರ್ಜ್ ಖಲೀಫಾನ ಕವರ್ ಮಾಡೋಣ ಅನ್ಕೊಂಡಿದ್ದೀವಿ. ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟ್. ಗೈಸ್ ನೋಡಿ, ಇಲ್ಲಿ ಬಸ್ಸಲ್ಲಿ ವ್ಯೂ ಯಾವ ಥರ ಕಾಣಿಸ್ತಾ ಇದೆ ಅಂತ. ಎಲ್ಲ ಬಿಲ್ಡಿಂಗ್ಗಳು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅಲ್ಲಿ ನೋಡಿ ನಿಮ್ಗೆ 5 ದುಬೈ ಕಾಣಿಸ್ತಾ ಇದೆ. जैसे हमने बताया, सेकंड मोस्ट फेमस दुबई का होटल जो है अटलांटिस होटल। और अगर रूम वाइज बात की जाए तो ये दुबई का सबसे बड़ा होटल है। रूम वाइज अराउंड 1500 रूम्स है इसमें, मोर देन 1500 रूम्स है इसमें. ಗೈಸ್, ನಾವೀಗಿದ್ದೀವಿ ದುಬೈನ ಒನ್ ಆ್ಯಂಡ್ ಓನ್ಲಿ 7 ಸ್ಟಾರ್ ಹೋಟೆಲು. ಇದು ನೋಡ್ತಿರ್ಬೋದು ಎಷ್ಟು ಎತ್ತರದಲ್ಲಿದೆ, ಹಾಗೆ ಇದನ್ನ ಸಮುದ್ರ ಮೇಲೆ ಎಷ್ಟು ಮಾರ್ವೆಲಸ್ ಆಗಿ ಕಟ್ಟಿದ್ದಾರೆ ಅಂತ. ಇದನ್ನ ನೋಡೋಕ್ಕೆ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ ಅಂತಂದರೆ ನೋಡಿ, ಎಷ್ಟು ಸೂಪರ್ ಆಗಿದೆ. ನೋಡ್ತಿರ್ಬೋದು ನಿಮಗೆ ಇಲ್ಲಿ ಬೀಚ್ ವ್ಯೂ ಇದೆ, ಹಾಗೆ ಒಂದು ಏರಿಯಲ್ ವ್ಯೂ ಕೊಡ್ತಾ ಇದ್ದೀವಿ ಎಷ್ಟು ಚೆನ್ನಾಗಿದೆ ಅಂತ. ದುಬೈನಲ್ಲೇ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಹೋಟೆಲ್ ಅಂತಲೇ ಹೇಳ್ಬೋದು ನಿಮಗೆ. ಇಲ್ಲಿ ನಿಮಗೆ ಎಲ್ಲದೂ ಓಕೆ ಗೈಸ್, ನಾವಿವಾಗ ಇದ್ದೀವಿ ದುಬೈ ಮೆರಿನಾ ಬೇ ವಾಕಲ್ಲಿ. ನೋಡ್ತಿರ್ಬೋದು ಎಷ್ಟು ಮಾರ್ವೆಲಸ್ ಆಗಿ ಎಷ್ಟು ಸಕಲಾಗಿ ಕಾಣಿಸ್ತಿದೆ ಬೆಳಿಗ್ಗೆ ಬಿಲ್ಡಿಂಗ್ ಅಂತ. ಮಾರ್ನಿಂಗ್ ವ್ಯೂ ಮಾತ್ರ ಅಮೇಝಿಂಗ್ ಆಗಿ ಅಂತಲೇ ಹೇಳ್ಬೋದು. ನಾವು ಇದೇ ವ್ಯೂಗೆ ನಾವು ಮತ್ತೆ ನೈಟ್ ಬರ್ತೀವಿ ನೆಕ್ಸ್ಟ್ ಡೇ, ಅದು ಕ್ರೂಸ್ನಲ್ಲಿ. ಆವಾಗ ನಿಮಗೆ ಇನ್ನೂ ಚೆನ್ನಾಗಿ ಕವರ್ ಮಾಡೋಕ್ಕೆ ಟ್ರೈ ಮಾಡಿ ತೋರಿಸ್ತೀವಿ ನಿಮಗೆ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಇಲ್ಲಿ ಒಂದಿಷ್ಟು ಫೋಟೋಸ್ ಎಲ್ಲ ತೊಗೊಂಡು ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್. ಗೈಸ್, ನಾವೀಗ ಲಂಚ್ ಮುಗಿಸ್ಕೊಂಡ್ವಿ. ಈಗ ಟೈಮು ದುಬೈನಲ್ಲಿ 2 ಗಂಟೆ ಆಗಿರ್ಬೋದು. ನಾವು ಇವಾಗ ಸೀದಾ ಮ್ಯೂಸಿಯಂ ಆಫ್ ಫ್ಯೂಚರ್ ಕಡೆಗೆ ಹೋದ್ವಿ. ಇಲ್ಲಿ ನೋಡ್ತಿರ್ಬೋದು ನಿಮಗೆ ಓವಲ್ ಶೇಪಲ್ಲಿ, ರಿಂಗ್ ಶೇಪಲ್ಲಿ ಯಾವ ಥರ ಇದೆ ಬಿಲ್ಡಿಂಗ್ ಅಂತ. ಮ್ಯೂಸಿಯಂ ಆಫ್ ಫ್ಯೂಚರ್ ಒನ್ ಆಫ್ ದ ಮೋಸ್ಟ್ ಅಟ್ರಾಕ್ಟಿವ್ ಬಿಲ್ಡಿಂಗ್ ಅಂತಲೇ ಹೇಳ್ಬೋದು ದುಬೈನಲ್ಲಿ. ಬನ್ನಿ ನೋಡೋಣ ಒಳಗಡೆ ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಗೈಸ್, ನಿಮಗೆ ದುಬೈ ಫ್ಯೂಚರ್ ಮಾಲಲ್ಲಿ ನೀವು ನೋಡ್ತಿರ್ಬೋದು ಹೇಗೆ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಇಲ್ಲಿ ನಿಮಗೆ ಎಲ್ಲ ಥರ ಸ್ಪೀಶೀಸು, ಹಾಗೆ 2071ನಲ್ಲಿ ದುಬೈ ಹೇಗಿರುತ್ತೆ, ಆಮೇಲೆ ದುಬೈ ಶೇಖ್ ಮೊಹಮ್ಮದ್ ಪರ್ಸ್ಪೆಕ್ಟಿವ್ ಏನು, ವಿಷನ್ ಏನು 2071ನಲ್ಲಿ ಅಂತ ನೀವು ನೋಡ್ಬೋದು. ಇಲ್ಲಿ ಎಲ್ಲ ಥರ ಅಡ್ವಾನ್ಸ್ಮೆಂಟ್ ಟೆಕ್ನಾಲಜೀಸ್ ಆಗಿರ್ಬೋದು ಎಲ್ಲದನ್ನು ತೋರಿಸಿದ್ದಾರೆ. ಬನ್ನಿ, ಎಷ್ಟು ಸಖತ್ತಾಗಿದೆ ನೋಡಿ ಗೈಸ್, ಅಮೇಝಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ನಾವಂತೂ ತುಂಬಾ ನೋಡಿ ಖುಷಿಪಟ್ವಿ. ಇಲ್ಲಿ ನೋಡ್ತಿರ್ಬೋದು ನಿಮಗೆ 180 ಪ್ಲಸ್ ಅಥವಾ 200 ಪ್ಲಸ್ ಸ್ಪೀಶೀಸ್ನ ಇವರು ಕಲೆಕ್ಟ್ ಮಾಡಿ ಪ್ರಿಸರ್ವ್ ಮಾಡಿದ್ದಾರೆ. ಯಾಕೆಂದರೆ 2071ನಲ್ಲಿ ನಿಮಗೆ ಯಾವ್ಯಾವ ಸ್ಪೀಶೀಸ್ ಇತ್ತು ಪಾಸ್ಟಲ್ಲಿ ಅಂತ ತೋರ್ಸೋಕ್ಕೆ ತುಂಬ ಚೆನ್ನಾಗಿ ಡಿಸ್ಪ್ಲೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಗೈಸ್, ನಮಗೆ ಇವರು 2071ಗೆ ಸ್ಪೇಸ್ ಶಟಲ್ನಲ್ಲಿ ಕರ್ಕೊಂಡು ಹೋಗ್ತಾರೆ. ನೀವು ನೋಡ್ತಿರ್ಬೋದು ಕಂಪ್ಲೀಟ್ ದುಬೈ 2071ನಲ್ಲಿ ಹೇಗೆ ಕಾಣಿಸ್ತಿದೆ ಅಂತ. ಕಂಪ್ಲೀಟ್ಲಿ ದುಬೈ ಫಿಲಪ್ ಆಗಿರುತ್ತೆ. ಆಮೇಲೆ ಬುರ್ಜ್ ಖಲೀಫಾಗಿಂತ 10 ಟೈಮ್ಸ್ ದೊಡ್ಡ ಬಿಲ್ಡಿಂಗ್ಸ್ಗಳು ಬಂದಿರುತ್ತೆ ನೋಡಿ. ಎಲ್ಲ ಏರ್ ಟ್ಯಾಕ್ಸಿ ಆಗಿರ್ಬೋದು, ಕಂಪ್ಲೀಟ್ಲಿ ಅಡ್ವಾನ್ಸ್ಮೆಂಟ್ ಹೇಗಿರುತ್ತೆ ಅಂತ ನಿಮಗೆ ವಿಜುವಲ್ ಎಕ್ಸ್ಪೀರಿಯನ್ಸ್ ಸಖತ್ತಾಗಿದೆ ಕೊಟ್ಟಿದ್ದಾರೆ ಇಲ್ಲಿ. ಹಾಗೆ ಇಲ್ಲಿ ನೋಡ್ತಿರ್ಬೋದು ಒಂದು ಮ್ಯಾಗ್ನೆಟಿಕ್ ಲೆವಿಟೇಷನ್ ಇರೋ ಒಂದು ಬಿಲ್ಡಿಂಗ್ ಇದೆ. ಹಾಗೆ ಒಂದು ಬಿಲ್ಡಿಂಗಿಂದ ಇನ್ನೊಂದು ಬಿಲ್ಡಿಂಗ್ ಕನೆಕ್ಷನ್ ಇರಲ್ಲ, ಇದ್ರ ಮ್ಯಾಗ್ನೆಟಿಂದ ಕವರ್ ಆಗಿದೆ. ನೋಡ್ತಿರ್ಬೋದು ಇವರು ಎಷ್ಟು ಸಖತ್ತಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಫ್ಯೂಚರಲ್ಲಿ ದುಬೈಯಲ್ಲಿ ಹೇಗಿರುತ್ತೆ ಅಂತ ಅಮೇಝಿಂಗ್ ಆಗಿ ಎಕ್ಸ್ಪೀರಿಯನ್ಸ್ ಕೊಟ್ಟರು. ನಮಗಂತೂ ತುಂಬಾ ಖುಷಿ ಆಯಿತು ಕೇಳಿ. ಒಳ್ಳೆ ವಂಡರ್ಫುಲ್, ಒನ್ ಆಫ್ ದ ವರ್ತ್ ಸೀಯಿಂಗ್ ಎಕ್ಸ್ಪೀರಿಯನ್ಸ್ ಗೈಸ್. It is a navigational device that was developed during the Islamic Golden Age of science. It has autonomy when exploring each planet. And right behind me we have the Earth Overview, which is a state-of-the-art monitoring station that allows us to track and record live environmental conditions. As you can see, sacrifices made by humans and animals. And welcome to the heart and center of orbital space station. What you're looking at is the monitor. Most often as my
Your journey begins in a very special place and time, Hamad bin Rashid Spaceport, February 2071. The launch is about to start. Follow me. Right, everyone, please you can follow Aya. Visionary technologists and artists around the world. My intelligence infuses this building. For now, just raise your hand. You'll be able to find yourself somewhere here. It's just a quick fit check that you all are ready and excited at the same time to travel to space. Please raise your hands. I am. ನೋಡ್ಕೊಂಡು ನೋಡೋಣಪ್ಪ ಎಲ್ಲ. ಹೌದು ಹೌದು ಹೌದು. ಸೆಕೆಂಡ್ ಫ್ಲೋರಲ್ಲಿ ಇರೋದು. ಬ್ಯಾಗ್ ತಗೋಬೇಕು. ಹ್ಮ್. ಗೈಸ್ ನೋಡಿ, ನಿಮಗೆ ದುಬೈ ಮಾಲ್ನಲ್ಲಿ ನಿಮಗೆ ಅಂಡರ್ ವಾಟರ್ ಅಕ್ವೇರಿಯಂ ಹೇಗೆ ಕಾಣಿಸ್ತಿದೆ, ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ ಅಂತ. ಎಲ್ಲ ಫಿಶಸ್ಸು ಅಕ್ವೇರಿಯಮಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದು ಅಂಡರ್ ವಾಟರ್ ಝೂ ಅಂತಲೇ ಕರೀತಾರೆ. ನಾವಿವಾಗ ಇದ್ದೀವಿ ಬುರ್ಜ್ ಖಲೀಫಾನ ಲಿಫ್ಟಲ್ಲಿ. ನೀವು ನೋಡ್ತಿರ್ಬೋದು, ಒನ್ ಆಫ್ ದ ಫಾಸ್ಟೆಸ್ಟ್ ಲಿಫ್ಟ್ ಇನ್ ದ ವರ್ಲ್ಡ್ ಅಂತಲೇ ಹೇಳ್ಬೋದು. ಇದು 125th ಫ್ಲೋರ್ನ ಜಸ್ಟ್ 58 ಸೆಕೆಂಡ್ಸ್ನಲ್ಲಿ ರೀಚ್ ಆಗುತ್ತೆ. ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ಫಾಸ್ಟ್ ಇದೆ ಅಂತ, ಅದೆಷ್ಟು ಲೋಡ್ ಕೆಪಾಸಿಟಿ ತೊಗೊಳ್ತಾ ಇದೆ ಅಂತ. ಓಕೆ, ನಾವು ಇವಾಗ 125th ಫ್ಲೋರ್ ರೀಚ್ ಆಗಿದ್ವಿ. ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಕಂಪ್ಲೀಟ್ಲಿ ಫುಲ್ ಆಫ್ ಲೈಟಿಂಗ್ಸ್ ಆಗಿರ್ಬೋದು, ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ ಗೈಸ್. 125th ಫ್ಲೋರ್ ರಿಯಲಿ ಅಮೇಝಿಂಗ್ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ಎಲ್ಲದು MR ಕನ್ಸ್ಟ್ರಕ್ಷನ್, ಡೆಮ್ಯಾಕ್ ಕನ್ಸ್ಟ್ರಕ್ಷನ್ಸ್ ಅವ್ರದ್ದು ಇದೆ ನೋಡಿ. ಎಲ್ಲ ಸಖತ್ತಾಗಿ ಕಾಣಿಸ್ತಾ ಇದೆ ಇಲ್ಲಿ. ನಿಮಗೆ ಬುರ್ಜ್ ಖಲೀಫಾ ಬೆಳಗ್ಗೆ ಟೈಮಲ್ಲಿ ಬಂದ್ರೇ ಬೇರೆ ಥರ ಫೀಲು, ಅದು ಬೇರೆ ಥರ ನಿಮಗೆ ಸಿಟಿ ಬಿಲ್ಡಿಂಗ್ಸ್ ಎಲ್ಲ ಕಾಣಿಸುತ್ತೆ. ಬಟ್ ನೈಟು ಇನ್ನೂ ಅದಕ್ಕಿಂತ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ರಾತ್ರಿ ಲೈಟಿಂಗ್ಸ್ ತುಂಬಾ ಚೆನ್ನಾಗಿ ಹಾಕಿರ್ತಾರೆ ನೋಡಿ. ತುಂಬ ಸಕ್ಕತ್ತಾಗಿ ಕಾಣಿಸ್ತಂತೆ ಅಂತಲೇ ಹೇಳ್ಬೋದು. ಬಂದ್ವಲ್ಲ 124 50%
ಓಕೆ, ನಿಮಗೆ ಬುರ್ಜ್ ಖಲೀಫಾ ಕೆಳಗಡೆ ನಿಮಗೆ ನೋಡ್ತಿರ್ಬೋದು ಇಂಥ ಒಳ್ಳೆ ಶೋ ನಡೀತಾ ಇದೆ ನಿಮಗೆ, ಫೌಂಟೇನ್ ಶೋ. ಈ ಕಂಪ್ಲೀಟ್ ನಿಮಗೆ ದುಬೈ ಮಾಲ್ ಮೇಲೆ ಕಟ್ಟಿರೋದು ಬುರ್ಜ್ ಖಲೀಫಾ. ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ. ಎಲ್ಲಿ ನೋಡಿದ್ರು ಲೈಟಿಂಗ್ಸ್ ಡಾರ್ಲಿಂಗ್ಸ್, ಸಖತ್ತಾಗಿದೆ. ಈ ನೈಟ್ ಲೈಫ್ ನೋಡೋದೇ ಒಂಥರ ಖುಷಿ. ಹಾಗೆ ಮತ್ತು ಲೈಟಿಂಗ್ಸ್ ಬುರ್ಜ್ ಖಲೀಫಾದು ನೋಡೋದೇ ಇನ್ನೊಂದು ಖುಷಿ ಅಂತಲೇ ಹೇಳ್ಬೋದು. ಗೈಸ್, ನಿಮಗೆ ದುಬೈ ಮಾಲು ವರ್ಲ್ಡಲ್ಲೇ ಒನ್ ಆಫ್ ದ ಲಾರ್ಜೆಸ್ಟ್ ಮಾಲ್ ಅಂತಲೇ ಹೇಳ್ಬೋದು. ಇದು ರೇಡಿಯಸ್ ಕವರ್ ಬಂದು ನಿಮಗೆ 1.5 ಇಂದ 2 ಕಿಲೋಮೀಟರ್ ಆಗುತ್ತೆ ನಿಮಗೆ ಕವರ್ ಆಗುತ್ತೆ. ಅದ್ರ ಮೇಲ್ಗಡೆನೇ ನಿಮಗೆ ದುಬೈ ಬುರ್ಜ್ ಖಲೀಫಾ ಇರೋದು. ಇಲ್ಲಿ ನಿಮಗೆ ಅಂಡರ್ ವಾಟರ್ ಝೂ ಇರ್ಬೋದು, ಹಾಗೆ ಆಮೇಲೆ ವಾಟರ್ ಫಾಲ್ಸ್ ಕೂಡ ಎಲ್ಲ ಇದಿದೆ. ಒನ್ ಆಫ್ ದ ಮೋಸ್ಟ್ ಲಕ್ಸುರಿಯಸ್ ಮಾಲ್ ಅಂತಲೇ ಹೇಳ್ಬೋದು ದುಬೈ ಮಾಲ್ನ. ಗೈಸ್, ನಿಮಗೆ ಡೇ 2 ಆಫ್ ದುಬೈ ಡೈರೀಸ್ ಇಷ್ಟ ಆಗಿದೆ ಅನ್ಕೊತೀನಿ. ಬುರ್ಜ್ ಖಲೀಫಾ ಹಾಗೆ ಮತ್ತು ಎಲ್ಲದನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ ಆದಷ್ಟು. ಇದೇ ಥರ ವಿಡಿಯೋಗಳಿಗೆ, ಬೇರೆ ಬೇರೆ ಕಂಟೆಂಟ್ಗಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡೋ ಟೈಮ್ ಬಂದಿದೆ. ಸಿಗೋಣ ನೆಕ್ಸ್ಟ್ ಪಾರ್ಟ್ 3ನಲ್ಲಿ. ಬೇರೆ ಬೇರೆ ಪ್ಲೇಸಸ್ನ ಕವರ್ ಮಾಡಿ ನಿಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತೀವಿ. ಲವ್ ಯು, ಟೇಕ್ ಕೇರ್, ಥ್ಯಾಂಕ್ ಯು ಗೈಸ್.